ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ HYLux ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆ್ಯಕ್ಚುಲಿ ದಿಸ್ ವೀಕೆಂಡು ದೇರ್ ಆರ್ ಸೋ ಮೆನಿ ವರ್ಕ್ಸ್ ಐ ಹ್ಯಾವ್ ಟು ಪ್ಲ್ಯಾನ್ ಟು ಡೂ. ವಿಲ್ ಸಿ ವಾಟ್ ಆ್ಯಂಡ್ ಆಲ್ ಐ ವಿಲ್ ಕಂಪ್ಲೀಟ್. Guys, this week I have decided to put mehendi for my hair. ಯಾಕೆಂದರೆ ತುಂಬ ದಿನದಿಂದ ಮೆಹಂದಿ ಎಲೆ ಇತ್ತು, ಅದನ್ನೆಲ್ಲ ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಹಾಕೋಣ ಅಂದ್ಕೊಂಡು ಹಾಕ್ಕೊಂಡೇ ಇರಲಿಲ್ಲ. ಸೊ ಐ ಆಮ್ ಡಿಸೈಡೆಡ್ ದಿಸ್ ವೀಕ್ ಹಾಕೋಣ ಅಂತ ಹೇಳಿಬಿಟ್ಟು ಅದನ್ನು ಹಿಂದಿನ ರಾತ್ರಿ ಅಂದರೆ ಫ್ರೈಡೇ ನೈಟೇ ನಾನು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡೆ. ನಾನು ಯಾವ ಥರ ಮೆಹಂದಿ ಹೇರ್ ಪ್ಯಾಕ್ ರೆಡಿ ಮಾಡ್ಕೊತೀನಿ ಗೊತ್ತಾ? ಫಸ್ಟು ಟೀ ಪೌಡರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ. 1 ಟೇಬಲ್ ಸ್ಪೂನ್ ಆಫ್ ಟೀ ಪೌಡರ್ ಇಸ್ ಎನಫ್. ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಬಿಡ್ತೀನಿ. ಅದೊಂದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಿ ರಸ ಎಲ್ಲ ಬಿಡುತ್ತೆ. ಆಮೇಲೆ ಅದನ್ನು ಫಿಲ್ಟ್ರ್ ಮಾಡ್ಕೊತೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಆರಿದ್ಮೇಲೆ ಈ ಮೆಹಂದಿ ಪೌಡರ್ ಮಿಕ್ಸ್ ಮಾಡ್ಕೊತೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಕರ್ಡ್ನ ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಈ 3 ಥಿಂಗ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಈ ಮಿಕ್ಸಿಂಗ್ ಮಾಡ್ಕೊಳ್ಳೋಕ್ಕೆ ಅಂತಲೇ ನಾನೊಂದು ಕಬ್ಬಿಣದ್ದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೈಟ್ ಎಲ್ಲ ಓವರ್ ನೈಟ್ ಫುಲ್ ಸೋಕ್ ಮಾಡಿಬಿಟ್ಬಿಡ್ತೇನೆ. ಕನ್ಸಿಸ್ಟೆನ್ಸಿ ಬಗ್ಗೆ ಸ್ವಲ್ಪ ನೋಡ್ಕೊತೀನಿ. ಬಿಕಾಸ್ ತೆಳ್ಳಗಾಗ್ಬಿಟ್ರೆ ಫುಲ್ಲು ಎಲ್ಲ ಸೋರಿ ಗಲೀಜಾಗ್ಬಿಡುತ್ತೆ. ಇನ್ನು ಗಟ್ಟಿಗಾಗ್ಬಿಟ್ರೆ ವಾಶ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಕನ್ಸಿಸ್ಟೆನ್ಸಿನ ನೀಟಾಗಿ ನೋಡ್ಕೊತೀನಿ. ಒಂದು ವೀಕೆಂಡಲ್ಲಿ ಮೆಹಂದಿ ಹಾಕ್ಕೊತೀನಿ, ಅನದರ್ ವೀಕೆಂಡಲ್ಲಿ ಮೆಂತ್ಯ ಹಾಕ್ಕೊತೀನಿ, ಮತ್ತು ಇನ್ನೊಂದು ವೀಕೆಂಡಲ್ಲಿ ದಾಸವಾಳ ಸೊಪ್ಪೆಲ್ಲ ಇರುತ್ತಲ್ಲ ಅದನ್ನು ರುಬ್ಬಿಟ್ಟು ಹಾಕ್ಕೊತೀನಿ. ವೀಕೆಂಡ್ ಬಂತು ಅಂತಂದರೆ ಈ ಥರ ನಾನು ನನ್ನ ಹೇರ್ನ ನೀಟಾಗಿ ಕೇರ್ ಮಾಡ್ಕೊತಾ ಇರ್ತೀನಿ. ಯಾಕೆಂದರೆ ವೀಕ್ ಫುಲ್ ಬ್ಯುಸಿ ಇರ್ತೀವಲ್ಲ, ಟೈಮ್ ಸಿಗಲ್ಲ ಇದನ್ನೆಲ್ಲ ಮಾಡೋದಕ್ಕೆ. ವೀಕೆಂಡಲ್ಲಾದರೆ ಈ ಥರ ನೀಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ವೀಕ್ ಡೇಸಲ್ಲಿ ಸ್ವಲ್ಪ ಆಯಿಲ್ ಹಚ್ಕೊಂಡು ಸ್ನಾನ ಮಾಡಿದ್ರೆ ಸಾಕು, ಹೇರು ಚೆನ್ನಾಗಿರುತ್ತೆ. ಅದರಲ್ಲಿ ಇವಾಗ ಚಳಿಗಾಲ ಇರೋದ್ರಿಂದ ಹೇರ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಬೇಕು. ಅನದರ್ ರೆಗ್ಯುಲರ್ ವೀಕೆಂಡ್ ವರ್ಕ್ ಏನು ಗೊತ್ತಾ? ನಾನು ಯೂಶ್ವಲಿ ಮಾಡೋದು ಬಾತ್ರೂಮ್ ವಾಶ್ ಆ್ಯಂಡ್ ಟಾಯ್ಲೆಟ್ ವಾಶ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೀಕ್ ಡೇನಲ್ಲಿ ತುಂಬ ಬ್ಯುಸಿ ಇರ್ತೀವಿ. ಮನೆ ಒಳಗಿನ ಕೆಲಸಗಳು, ನಮ್ಮ ಒಂದು ವರ್ಕ್ ರೂಟೀನು ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಈ ಟಾಯ್ಲೆಟು ಬಾತ್ರೂಮ್ ಎಲ್ಲ ವಾಶ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲ್ಲ. ನನಗೆ ಎವ್ರಿ ವೀಕೆಂಡು ಸಾಟರ್ಡೆ ತಪ್ಪಿಸಿದ್ರೆ ಸಂಡೇ ಡೆಫಿನೆಟ್ಲಿ ನಾನು ಕ್ಲೀನ್ ಮಾಡಲೇಬೇಕು. ನನಗೆ ಮನೆಯಲ್ಲಿರೋ ಎಲ್ಲ ಭಾಗಗಳು ತುಂಬ ಇಂಪಾರ್ಟೆಂಟು. ಅದಕ್ಕೆ ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸ್ವಲ್ಪ ಕೆಲಸನ ವೀಕೆಂಡು ಮೂವ್ ಮಾಡಿರ್ತೀನಿ, ಸ್ವಲ್ಪ ಕೆಲಸಗಳನ್ನೆಲ್ಲ ವೀಕ್ ಡೇಸಲ್ಲಿ ಮುಗಿಸ್ಕೊತೀನಿ. ಆ್ಯಕ್ಚುಲಿ ಇದನ್ನೆಲ್ಲ ಸಂತೋಷ್ ನೋಟಿಸ್ ಮಾಡಿರೋದಿಲ್ಲ. ನನ್ನ ಮಗಳು ಚೆನ್ನಾಗಿ ನೋಟಿಸ್ ಮಾಡ್ತಾಳೆ. ಅವಳಿಗೆ ಈ ಥರ ಎಲ್ಲ ಕ್ಲೀನಾಗಿದ್ದರೆ ಅವಳೇ ಹೇಳ್ತಾಳೆ, ಅಮ್ಮ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಅದಕ್ಕೋಸ್ಕರನಾದರೂ ನನ್ನ ಮಗಳಿಗೋಸ್ಕರ ನಾನು ಎಲ್ಲನೂ ನೀಟಾಗಿಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಇದರಿಂದ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಆಮೇಲೆ ತುಂಬ ಖುಷಿನೂ ಆಗುತ್ತೆ. ಅಷ್ಟರಲ್ಲಿ 1 ಅವರ್ ಆಯಿತು ನನ್ನ ಮೆಹಂದಿ ಹೇರ್ ಪ್ಯಾಕು. ಸೊ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡೆ, ಬಿಸಿ ಬಿಸಿ ನೀರು ಸ್ನಾನ. ಅದಾಗಿದ್ಮೇಲೆ ಕೂದಲೆಲ್ಲ ನೀಟಾಗಿ ಒಣಗಿಸ್ಕೊಂಡೆ. ವೀಕೆಂಡಲ್ಲಿ ವೆದರು ಚಿಲ್ ಇದ್ದಿದ್ದರಿಂದ ತುಂಬ ಟೈಮ್ ತೊಗೊಂತು ಒಣಗೋದಕ್ಕೆ. ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿಕೊಂಡು ಕೂದಲಿಗೆಲ್ಲ ನೀಟಾಗಿ ಹಚ್ಕೊಂಡೆ. ಮೆಹಂದಿ ಆದಮೇಲೆ ಯೂಶ್ವಲಾಗಿ ಈ ಥರ ಎಣ್ಣೆ ಹಚ್ಕೊಬೇಕು ಹೇರ್ಗೆ. ಆವಾಗ ಹೇರ್ ತುಂಬ ಚೆನ್ನಾಗಿರುತ್ತೆ, ಶೈನಿ ಆಗಿರುತ್ತೆ ಆ್ಯಂಡ್ ಸ್ಮೂತಾಗೂ ಕೂಡ ಇರುತ್ತೆ. ಸಂಡೇ ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಕಡಲೆ ಹಿಟ್ಟು, ಅದಕ್ಕೆ ಪಿಂಚ್ ಆಫ್ ಟರ್ಮರಿಕ್ಕು ಆ್ಯಂಡ್ ಟೊಮೆಟೊ ರಸ ಹಾಕ್ಕೊಂಡೆ. ಯೂಶ್ವಲಿ ನಾನು ನಿಂಬೆ ರಸ ಹಾಕ್ಕೊತಾ ಇದ್ದೆ, ಅದು ಇರಲಿಲ್ಲ. ಸೊ ಅದಕ್ಕೆ ನಾನು ಟೊಮೆಟೊದು ಪಲ್ಪ್ ಇರುತ್ತಲ್ಲ ಅದನ್ನೇ ಆ್ಯಡ್ ಮಾಡಿಕೊಂಡೆ. ಐ ಆಮ್ ನಾಟ್ ಎ ಪಾರ್ಲರ್ ಪರ್ಸನ್. ಯೂಶ್ವಲಿ ಮನೇಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ ಅದರಲ್ಲೇ ನಾನು ಹೋಮ್ ರೆಮಿಡಿ ಥರ ಮಾಡ್ಕೊತಾ ಇರ್ತೀನಿ. ಇದನ್ನು ಎವ್ರಿ ವೀಕೆಂಡಲ್ಲಿ ಮಾಡ್ಕೊತಾ ಇರ್ತೀನಿ. ಓವರಾಗಿ ಏನಾದರೂ ಮಾಡೋಕ್ಕೋದ್ರೆ ಪಿಂಪಲ್ ಬಂದುಬಿಡುತ್ತೆ. ಸೊ ಅದಕ್ಕೆ ನಾನು ಆದಷ್ಟು ಸಿಂಪಲ್ಲಾಗಿ ಇರೋದಕ್ಕೆ ಟ್ರೈ ಮಾಡ್ತೀನಿ. ಜಸ್ಟ್ ಈ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಇದನ್ನು ವೀಕ್ಲಿ ಒಂದು ಸರಿ ಫೇಸ್ ಪ್ಯಾಕ್ ಹಾಕ್ಬಿಟ್ಟು
ಒಂದು 10 to 15 ಮಿನಿಟ್ಸ್ ಅಷ್ಟು ಡ್ರೈ ಮಾಡಿಬಿಟ್ಟು ಆಮೇಲಿಂದ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಜಾಸ್ತಿ ಡ್ರೈ ಆಗೋದಕ್ಕೆ ಬಿಟ್ಟರೆ ಆಮೇಲಿಂದ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಒಳಗಡೆ ವಾಶ್ ಮಾಡ್ಕೊಂಡ್ಬಿಟ್ರೆ ಸಾಕು. ನಾನು ಸರ್ಕ್ಯುಲರ್ ಆಗಿ ಮೂವ್ ಮಾಡಿಕೊಂಡು ಅದನ್ನು ಸ್ಕ್ರಬ್ ಥರ ಒಂದು ಜೆಂಟ್ಲಿಯಾಗಿ ರಬ್ ಮಾಡ್ಕೊತೀನಿ ಅಷ್ಟೇ. ಆಮೇಲಿಂದ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿಬಿಡ್ತೀನಿ. ಈ ಫೇಸ್ ಪ್ಯಾಕ್ ಹಾಕೊಂಡಾಗ ಕಣ್ಣಿಗೆ ಅಂತ ಹೇಳ್ಬಿಟ್ಟು ಸೌತೆಕಾಯಿ 2 ಹೋಳು ಮಾಡಿ ಇಟ್ಕೊಂಡಿರ್ತೀನಿ. ಅದು 2 ಪೀಸ್ನ ಕಣ್ಮೇಲೆ ಇಟ್ಕೊತೀನಿ. ಅದು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಯೂಶ್ವಲಿ ಡೈಲಿ ನನ್ನ ಸ್ಕಿನ್ ರೂಟೀನ್ ಅಂತ ಹೇಳಿದ್ರೆ ನಾನು ಮಲ್ಕೊಳ್ಳೋದಕ್ಕೂ ಮುಂಚೆ ಕೊಬ್ಬರಿ ಎಣ್ಣೆನ ನೀಟಾಗಿ ಹಚ್ಕೊತೀನಿ. ಮಾಯಿಶ್ಚರೈಸರ್ಗಿಂತ ನನಗೆ ಕೊಬ್ಬರಿ ಎಣ್ಣೆನೇ ತುಂಬ ಇಷ್ಟ. ಸೊ ಅದು ಪ್ಯೂರ್ ನ್ಯಾಚುರಲ್ ಅಂತ ಅನಿಸುತ್ತೆ. ಅದಕ್ಕೆ ನಾನು ನೈಟ್ ಟೈಮಲ್ಲಿ ಕೊಬ್ಬರಿ ಎಣ್ಣೆನ ನೀಟಾಗಿ ಸ್ಕಿನ್ ಮಸಾಜ್ ಮಾಡ್ಕೊತೀನಿ. ನನ್ನ ಲೆಗ್ಸ್ಗೆ, ಕೈಗೆ, ಫೇಸ್ಗೆ ನೀಟಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ಮಲ್ಕೊತೀನಿ. ಏನು ನನಗೇನು ಆ ಥರ ಏನು ಸ್ಟಿಕ್ಕಿ ಅನಿಸಲ್ಲ. ಎವ್ರಿ ವೀಕೆಂಡು ಬೆಡ್ ಕವರು, ಪಿಲ್ಲೋ ಕವರು, ದೆನ್ ಬ್ಲ್ಯಾಂಕೆಟು ಎಲ್ಲ ನಾನು ವಾಶ್ ಮಾಡ್ಕೊತಾ ಇರ್ತೀನಿ. ಸೊ ಅದಕ್ಕೆ ನನಗೇನು ಹೆಸಿಟೇಟ್ ಏನಾಗಲ್ಲ. ಇವಾಗ ಫ್ರೆಶ್ ಆಗಿ ಸ್ನಾನ ಮುಗಿಸ್ಕೊಂಡು ಬಂದುಬಿಟ್ಟು ಆ್ಯಸ್ ಯೂಶ್ವಲ್ ರೆಡಿ ಆಗ್ತಾಯಿದ್ದೀನಿ. ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡೆ ಮುಖಕ್ಕೆ. ಬಿಕಾಸ್ ಫೇಸ್ ಪ್ಯಾಕ್ ಎಲ್ಲ ಹಾಕಿದ್ನಲ್ಲ, ಈ ರೋಸ್ ವಾಟರ್ ಹಾಕ್ಕೊಂಡ್ರೆ ಸ್ವಲ್ಪ ಕೂಲಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ. ಅದಾಗಿದ್ದ ಮೇಲಿಂದ ಮಾಯಿಶ್ಚರೈಸರು ಆ್ಯಂಡ್ ಕ್ರೀಮ್, ಅನದರ್ ಒನ್ ಸನ್ಸ್ಕ್ರೀನ್, ಇದಿಷ್ಟನ್ನು ಹಚ್ಕೊತೀನಿ 1 by 1. ಆ್ಯಕ್ಚುಲಿ ಇದೆಲ್ಲ ಬೇಬಿ ಪ್ರಾಡಕ್ಟ್ಸೇ. ನಾನು ಯಾವುದು ಸಪ್ರೇಟ್ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ. ಬೇಬಿ ಆದಮೇಲಿಂದ ಬೇಬಿಗೆ ಏನು ಯೂಸ್ ಮಾಡ್ತೀನಿ ಅದನ್ನೇ ನಾನು ಯೂಸ್ ಮಾಡ್ತೀನಿ. ಯಾಕೆ ಅಂತೇಳಿದ್ರೆ ಇದರಲ್ಲಿ ಸ್ವಲ್ಪ ಕೆಮಿಕಲ್ಸ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಬೇಬಿ ಪ್ರಾಡಕ್ಟ್ಸ್ಗೆ ಪ್ರಿಫರ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಪೌಡರ್ ಹಚ್ಕೊಂಡು ಲೈಟಾಗಿ ಒಂದು ಐಲೈನರ್ ಇಟ್ಕೊಂಡ್ರೆ ರೆಡಿ. ಇದು ವೀಕೆಂಡ್ ಲುಕ್ಕು ನಂದು. ವೀಕೆಂಡು ನಾವಿವತ್ತು ಎಲ್ಲೂ ಹೋಗ್ತಾ ಇಲ್ಲ, ಯಾಕೆಂದರೆ ವೆದರ್ ತುಂಬ ಚಿಲ್ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ. ವೀಕ್ಲಿ ಒನ್ಸ್ ಈ ಥರ ನಮಗೆ ನಾವೇ ಸ್ವಲ್ಪ ಟೈಮ್ ಮಾಡಿಕೊಂಡು ನಮ್ಮನ್ನು ನಾವು ಕೇರ್ ಮಾಡ್ಕೊಬೇಕು. ನಮ್ಮ ಹೇರ್ ಆಗಿರಲಿ, ನಮ್ಮ ಸ್ಕಿನ್ ಆಗಿರಲಿ, ಇಲ್ಲ ನಮ್ಮದು ಫುಟ್ ಆಗಿರಲಿ, ಎಲ್ಲನೂ ಕೂಡ ನಾವು ನಮಗೆ ನಾವೇ ಕೇರ್ ಮಾಡ್ಕೊಬೇಕು. ಈ ಥರ ನನ್ನನ್ನು ನಾನು ಕೇರ್ ಮಾಡ್ಕೊತಾ ಇರ್ತೀನಿ. ದಿಸ್ ವೀಕು ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ವರ್ಕ್ನ ಮಾಡಬೇಕು ಅಂತ ನಾನು ನನ್ನ ಲಿಸ್ಟಲ್ಲಿ ಇಟ್ಕೊಂಡಿದ್ದೆ. ಅದು ಏನಪ್ಪ ಅಂತ ಹೇಳಿದ್ರೆ, ನನ್ನ ಹತ್ರ ಕ್ಯಾಸ್ಟ್ ಐರನ್ ವೆಸಲ್ಸ್ ಇತ್ತು. ಅದನ್ನೆಲ್ಲ ತುಂಬ ದಿನ ಆಗಿತ್ತು ಸೀಸನ್ ಮಾಡಿ. ಸೊ ಅದನ್ನು ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಅದರಲ್ಲೂ ವೆರಿ ಇಂಪಾರ್ಟೆಂಟು ನಂದು ದೋಸೆ ತವ ಮತ್ತು ರೊಟ್ಟಿ ಕಲ್ಲು, ಇದೆರಡನ್ನೂ ಕೂಡ ನಾನು ಯೂಸೇ ಮಾಡ್ತಾ ಇರಲಿಲ್ಲ. ಬಿಕಾಸ್ ಸರಿಗೆ ಬರ್ತಾ ಇರಲಿಲ್ಲ, ದೋಸೆನೂ ಸರಿಯಾಗಿ ಬರ್ತಾ ಇರಲಿಲ್ಲ, ರೊಟ್ಟಿನೂ ಸರಿಯಾಗಿ ಬರ್ತಾ ಇರಲಿಲ್ಲ. ನನಗಂತೂ ಬೇಜಾರಾಗೋಗಿತ್ತು. ದೋಸೆ ಮತ್ತು ರೊಟ್ಟಿ ಮಾಡಬೇಕಂದ್ರೇ ಭಯ ಆಗೋಗಿತ್ತು, ಹೆಂಗಪ್ಪ ಮಾಡೋದು ಅಂತ. ಸುಮಾರು 1.5 ಮಂತಿಂದ ನಾನು ಮಾಡ್ತಾನೇ ಇರಲಿಲ್ಲ. ದೋಸೆ ಅಂತೂ ಮಾಡೋದೇ ಬಿಟ್ಬಿಟ್ಟಿದ್ದೆ. ಸೊ ಒಂದು 2-3 ದಿನದಿಂದ ಯೂಟ್ಯೂಬಲ್ಲಿ ನೋಡಿ ಯಾವ ಥರ ರೊಟ್ಟಿ ಕಲ್ಲು ಮತ್ತು ಈ ದೋಸೆ ಕಲ್ಲು ಓವರಾಲ್ ಕ್ಯಾಸ್ಟ್ ಐರನ್ ವೆಸಲ್ಸ್ನ ಯಾವ ಥರ ಸೀಸನಿಂಗ್ ಮಾಡೋದು ಅಂತ ತುಂಬ ವೀಡಿಯೋಸ್ನೆಲ್ಲ ನೋಡಿ ಫೈನಲಿ ಡಿಸೈಡ್ ಮಾಡಿಕೊಂಡೆ. ಇವಾಗ ನಂದು ಎಲ್ಲ ಪಾತ್ರೆಗಳನ್ನೂ ತೊಗೊಂಡು ಫಸ್ಟ್ ಇದಕ್ಕೆಲ್ಲ ಆಯಿಲೆಲ್ಲ ಹಚ್ಕೊಂಡು ರೆಡಿ ಮಾಡಿಕೊಂಡೆ. ಯೂಶ್ವಲಿ ನಮ್ಮ ಮನೇಲಿ ಯಾವುದು ಆಯಿಲ್ ಯೂಸ್ ಮಾಡ್ತೀವಿ ಅದೇ ಆಯಿಲನ್ನೇ ನಾನು ಎಲ್ಲ ಪಾತ್ರೆಗಳಿಗೂ ಹಚ್ಕೊಂಡೆ. ಅದನ್ನು ನಾನು ಒಂದು ಆನಿಯನ್ದು ಇರುತ್ತಲ್ಲ ಗಡ್ಡೆ ಟೈಪು, ಅದನ್ನು ತಗೊಂಡು ನೀಟಾಗಿ ಉಜ್ಜಿಬಿಟ್ಟು ಇಟ್ಟೆ. ಆ್ಯಕ್ಚುಲಿ ದೋಸೆ ಎಲ್ಲ ಚೆನ್ನಾಗೇ ಬರ್ತಾಯಿತ್ತು. ಒಂದು ಸರಿ ರೊಟ್ಟಿ ಕಲ್ಲಲ್ಲಿ ರೊಟ್ಟಿ ಕಚ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಆಮೇಲೆ ನಾನು ದೋಸೆ ತವದಲ್ಲಿ ರೊಟ್ಟಿ ಹಾಕ್ಬಿಟ್ಟೆ. ಒಂದು 2-3 ದಿನ ಇದೇ ಥರ ಹಾಕ್ಬಿಟ್ಟೆ. ಆಮೇಲಿಂದ ನನ್ನ ದೋಸೆ ಕಲ್ಲು ಹಾಳಾಯಿತು. ಆ್ಯಕ್ಚುಲಿ ನಾನು ಆ ದೋಸೆ ಕಲ್ಲಿಂದ ನೀರು ದೋಸೆ ಎಲ್ಲ ಮಾಡ್ಕೊತಾ ಇದ್ದೆ, ತುಂಬ ಸೂಪರಾಗಿ ಬರ್ತಾಯಿತ್ತು. ಒಂದಿನ ಇದೇ ಥರ ಮಾಮೂಲಿ ದೋಸೆ ಮಾಡೋಕ್ಕೆ ಹೋದೆ. ಬಿಕಾಸ್ ಆಫ್ ರೊಟ್ಟಿ ಮಾಡಿದ್ರಿಂದ ನಂದು ದೋಸೆ ಎಲ್ಲ ಕಚ್ಕೊಂಡೇ ಬಿಡ್ತು. ಅದಾದಮೇಲಿಂದ ಇನ್ನೊಂದು 2-3 ದಿನ ಮಾಡಿದೆ, ಆಗಲಿಲ್ಲ. ಆವಾಗ ಈ ದೋಸೆ ಹಿಟ್ಟನ್ನೇ ಇಡ್ಲಿ ಥರ ಮಾಡಿ ತಿಂದಿದ್ದಾಯಿತು. ನನಗಂತೂ ತುಂಬ ಬೇಜಾರಾಗೋಗಿತ್ತು. ಆವಾಗ ನಾನು ದೋಸೆ ಹಿಟ್ಟನ್ನ ಇಡ್ಲಿಗೆ, ಇಡ್ಲಿ ಹಿಟ್ಟನ್ನ ದೋಸೆಗೆ ಆ ಥರ ಎಲ್ಲ ಮಾಡಲ್ಲ. ಆ್ಯಕ್ಚುಲಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ.
ಅದ್ರ ಲಿಂಕ್ ಕೂಡ ಬೇಕಾದ್ರೆ ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ. ನಾನು ಯಾವ ಥರ ಇಡ್ಲಿ ಹಿಟ್ಟನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ವಾವ್, ನೋಡಿ ನಾನು ಎಲ್ಲ ಪಾತ್ರೆಗಳಿಗೂ ಆಯಿಲ್ ಸೀಸನಿಂಗ್ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಒಂದು ಬಾಣಲೆ, ದೋಸೆ ತವ, ರೊಟ್ಟಿ ತವ ಆ್ಯಂಡ್ ಇನ್ನೊಂದು ಫ್ರೈ ಪ್ಯಾನ್ ಒಂದಿದೆ ಆ್ಯಂಡ್ ಒಗ್ಗರಣೆ ಪ್ಯಾನ್ ಒಂದಿದೆ. ಮಾರ್ನಿಂಗು ದೋಸೆ ಮಾಡೋದಕ್ಕೆ ಅಂತ ಟ್ರೈ ಮಾಡಿದೆ. ಅಗೇನ್ ಡಿಸಪಾಯಿಂಟೆಡ್, ಆಗಲಿಲ್ಲ. ಸೊ ಮತ್ತೆ ಏನು ಮಾಡಿದೆ, ಮತ್ತೆ ಯೂಟ್ಯೂಬೆಲ್ಲ ಚೆಕ್ ಮಾಡಿ ಹೇಗೆ ಮಾಡೋದು ಅಂತೆಲ್ಲ ನೋಡಿದೆ. ಇದರಲ್ಲಿ ಒಂದು ಟಿಪ್ಸ್ ಹೇಳಿದರು. ಅದೇ ಪ್ರಕಾರ ನಾನು ಫಸ್ಟು ತವಾಗೆ ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಕೊಂಡೆ ಎಲ್ಲ ಏರಿಯಾದಲ್ಲೂ. ಆಮೇಲಿಂದ ಐಸ್ ಕ್ಯೂಬ್ ತೊಗೊಂಡೆ, ಅದನ್ನು ತೊಗೊಂಡು ನೀಟಾಗಿ ಮತ್ತೆ ಎಲ್ಲ ಕಡೆ ಮಸಾಜ್ ಮಾಡಿದೆ. ಆಮೇಲೆ ಪ್ಲೇನ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡೆ. ಬರೀ ಕೈಯಿಂದ ನೀರಲ್ಲಿ ವಾಶ್ ಮಾಡ್ಕೋಬೇಕು ಅಷ್ಟೇ, ಬೇರೆ ಏನು ಸೋಪೇನು ಹಾಕೋಕೆ ಹೋಗಬಾರ್ದು. ನೀಟಾಗಿ ಪ್ಯಾನ್ ಎಲ್ಲ ತೊಳ್ಕೊಂಡಾಗಿದ್ಮೇಲಿಂದ ಸ್ಟವ್ ಹಚ್ಬಿಟ್ಟು ತವನ ಸ್ಟವ್ ಮೇಲೆ ಇಟ್ಕೊಂಡೆ. ಇವಾಗ ಮೀಡಿಯಮ್ ಫ್ಲೇಮ್ ಆರು ಸಿಮ್ಮಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಆದಮೇಲಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ. ಆ್ಯಕ್ಚುಲಿ ಒಂದು 4 to 5 ಸ್ಪೂನಷ್ಟು ಆಯಿಲ್ ಹಚ್ಕೊಂಡೆ. ಅದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡೆ. ತವ ಫುಲ್ಲು ಆಯಿಲಿ ಥರ ಆಗಬೇಕು. ಇದನ್ನೆಲ್ಲ ನಾನು ದೋಸೆ ಮಾಡೋದಕ್ಕೆ ಮಾಡ್ತಾಯಿಲ್ಲ, ಬಿಫೋರ್ ದ್ಯಾಟ್ ತವನ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ 1-2 ವಿಡಿಯೋ ನೋಡಿಬಿಟ್ಟು ಅದರಲ್ಲಿರೋ ಮೆಥಡ್ನ ಫೈನಲೈಸ್ ಮಾಡಿಕೊಂಡು ಅದನ್ನು ನಾನಿಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಅಪ್ಲೈ ಮಾಡಾದ್ಮೇಲಿಂದ ದೋಸೆ ಹೇಗೆ ಬರುತ್ತೆ ನೋಡಬೇಕು, ಅದಕ್ಕೆ ಅಂತ ಮಾಡ್ತಾಯಿದ್ದೀನಿ. ಇವಾಗ ಒಂದು 5 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದೆಲ್ಲ ಆಯಿಲೆಲ್ಲ ಬಿಸಿ ಆದಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಆನಿಯನ್ ಇತ್ತು, ಅದನ್ನೆಲ್ಲ ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆ ವಿಡಿಯೋನಲ್ಲಿ ಹೇಳಿರೋ ಪ್ರಕಾರ ಆಯಿಲ್ ಜೊತೆ ಈ ಆನಿಯನ್ನು ಸಾಫ್ಟಾಗಿ ಬೆಂದೋಗಬೇಕು. ಅಂದರೆ ಸ್ವಲ್ಪ ಬ್ಲ್ಯಾಕಾಗಿ ಸಿಗಿಸ್ಬೇಕು ಅಂತ ಅಲ್ಲ, ಜಸ್ಟ್ ಸಾಫ್ಟಾಗಿ ಮೆತ್ತಗಾಗಬೇಕು ಆನಿಯನ್ನು. ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಅದಕ್ಕೆ ನಾನು ಅದೇ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇತ್ತು. ಸೊ ಅದಕ್ಕೆ ಇವಾಗ ತೆಗೆದು ಬಿಡೋಣ ಅಂತ ಹೇಳಿಬಿಟ್ಟು ಒಂದು ಕಪ್ಗೆ ಇದನ್ನೆಲ್ಲ ತೆಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈ ಬೆಂದಿರೋ ಆನಿಯನ್ನು ಯಾವುದಾದ್ರೂ ಅಡುಗೆಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಕಡೆ ಇಟ್ಕೊತಾ ಇದ್ದೀನಿ. ಆಮೇಲಿಂದ ಈ ತವ ಮೇಲೆ ಇದ್ದಂಥ ಆಯಿಲ್ನೆಲ್ಲನೂ ಕೂಡ ಮತ್ತೆ ಒಂದು ಬಟ್ಲಿಗೆ ಅದನ್ನು ಕೂಡ ತೆಗೆದಿಟ್ಕೊತಾ ಇದ್ದೀನಿ. ಮತ್ತು ತವಾಗೇನೆ ಹಚ್ಚೋಕ್ಕಾಗುತ್ತೆ ದೋಸೆ ಮಾಡುವಾಗ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಆಮೇಲೆ ತವ ಫುಲ್ಲು ಬಿಸಿಯಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ವಾಟರ್ ಸ್ಪ್ರೆಡ್ ಮಾಡ್ಕೊಬೇಕು. ಸೊ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೂಲ್ ಆಗಿದ್ಮೇಲೆ ಈ ತವನ ಪ್ಲೇನ್ ವಾಟರಿಂದ ವಾಶ್ ಮಾಡಿಕೊಂಡೆ. ಆಯಿಲೆಲ್ಲ ಪೂರ್ತಿ ಹೋಗ್ಸೋದು ಬೇಡ, ಜಸ್ಟ್ ವಾಟರ್ನಿಂದ ವಾಶ್ ಮಾಡಿಕೊಂಡ್ರೆ ಸಾಕು. ಅದಾಗಿದ್ಮೇಲೆ ಮತ್ತೆ ತವನ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆಗಿದ್ಮೇಲೆ ಆನಿಯನ್ ತಗೊಂಡು ಚೆನ್ನಾಗಿ ಉಜ್ತಾ ಇದ್ದೀನಿ. ಅಷ್ಟರಲ್ಲಿ ತವನು ಕೂಡ ಮೀಡಿಯಮಾಗಿ ಬಿಸಿಯಾಗಿತ್ತು. ಇವಾಗ ದೋಸೆ ಹಿಟ್ಟು ತಗೊಂಡು ದೋಸೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಪ್ರೇ ಮಾಡ್ಕೊತಾ ಇದ್ದೆ ಈ ಮೆಥಡ್ ವರ್ಕ್ ಆಗಿಬಿಟ್ರೆ ಸಾಕಪ್ಪ ಅಂತ, ಏಕೆಂದರೆ ತುಂಬ ಬೇಜಾರಾಗೋಗಿತ್ತು ತುಂಬ ದಿನದಿಂದ. ಆ್ಯಕ್ಚುಲಿ ದಿಸ್ ವೀಕು ನಾನು ದೋಸೆ ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡು ಪಾಸಿಟಿವ್ ಮೈಂಡಿಂದ ದೋಸೆ ಮಾಡೋದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ. ಸೊ ತವಾಗೆ ದೋಸೆ ಹಾಕ್ಬಿಟ್ಟು ಸ್ಲೋಲಿ ಅದನ್ನು ಎತ್ತದೆ. ಈಚ್ ಆ್ಯಂಡ್ ಎವ್ರಿ ಕಾರ್ನರು ಕೂಡ ಸ್ವಲ್ಪ ತೆಗಿತಾ ಬಂದೆ. ಆ ಯೂಟ್ಯೂಬ್ ವಿಡಿಯೋನಲ್ಲೂ ಕೂಡ ಇದೇ ಥರ ಹೇಳಿದ್ರು. ಸೊ ಅದೇ ಥರ ತೆಕ್ಕೊತಾ ಬಂದೆ. ದೋಸೆ ಮೇಲೆ ಹೇಳ್ತಿದ್ದಾಗೆ ನನಗೆ ಫುಲ್ಲು ಖುಷಿ ಆಗೋಯಿತು. ಎಷ್ಟು ಖುಷಿ ಆಯಿತು ಅಂತಂದರೆ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನಾನು ಇದೆಲ್ಲ ವೆಸಲ್ಸ್ ತೊಗೊಂಡು ಒಂದು 2 ಇಯರ್ಸ್ ಆಗಿತ್ತು, ಚೆನ್ನಾಗೇ ಇತ್ತು. ಆ್ಯಕ್ಚುಲಿ ಇದನ್ನು ತೊಗೊಂಡಾಗ ಒಂದು 5000 ಅಷ್ಟಾಗಿತ್ತು. ಇವಾಗ ಈ ತವ ವರ್ಕ್ ಆಗ್ತಿಲ್ಲ ಅಂತಂದರೆ ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಮತ್ತೆ ತೊಗೊಬೇಕಾ, ಅದು ಇಷ್ಟು ಕಾಸ್ಟ್ಲಿ ತವ ಬೇರೆ. ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ ಅವ್ರೇನು ಅನ್ಕೋತಾರೋ ಅಂತ ಅನ್ನಿಸ್ತಾ ಇತ್ತು.
ನಾನು ನಮ್ಮ ಮನೇಲಿ ಎಲ್ಲರಿಗೂ ಹೇಳ್ತಾ ಇದ್ದೆ ನಾನ್ ಸ್ಟಿಕ್ ತವ ಎಲ್ಲ ಯೂಸ್ ಮಾಡಬೇಡಿ, ಅದ್ರದ್ದು ಮೇಲೆ ಕೋಟಿಂಗ್ ಹಾಕಿರ್ತಾರೆ, ಅದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಈ ಥರದ್ದೆಲ್ಲ ಯೂಸ್ ಮಾಡಿ, ಕ್ಯಾಸ್ಟ್ ಐರನ್ನು ಪ್ಯಾನು ಆ ಥರ ಯೂಸ್ ಮಾಡಬೇಕು ದೋಸೆಗೆ, ಅದೆಲ್ಲ ತುಂಬ ಹೆಲ್ದಿ ಅಂತ ಹೇಳ್ತಾ ಇದ್ದೆ. ಇವಾಗ ನೋಡಿದ್ರೆ ಈ ಪ್ಯಾನೇ ವರ್ಕ್ ಆಗ್ತಿಲ್ಲ ಅಂತ ಹೇಳಿದಾಗ ಅವರು ಕೂಡ ಅಷ್ಟೊಂದು ಕಾಸ್ಟ್ಲಿ ಕೊಟ್ಬಿಟ್ಟು ತಗೊಂಡೆ, ವರ್ಕ್ ಆಗ್ತಾ ಇಲ್ವಾ ಅಂತ ಹೇಳ್ತಾ ಇದ್ರು. ಆವಾಗ ನನಗೂ ಕೂಡ ಬೇಜಾರಾಗ್ತಾ ಇತ್ತು, ಏನಪ್ಪ ಮಾಡೋದು ಅಂತ. ಫೈನಲಿ ನಾನು ಎಕ್ಸ್ಪೆಕ್ಟ್ ಮಾಡಿರೋ ದೋಸೆ ಬಂತು, ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಮನೇಲೇ ಇದ್ದಿದ್ದರಿಂದ ನಮ್ಮ ಬೇಬಿಗೆ ಪಾಯಸ ಮಾಡಲಾ ಅಂತ ಕೇಳಿದೆ. ನಮ್ಮ ಬೇಬಿ ಪಾಯಸ ಜೊತೆ ವಡಾನೂ ಬೇಕು ಅಂತ ಕೇಳಿದ್ಲು. ಸರಿ ಅಂತ ಹೇಳಿ ನಮ್ಮ ಬೇಬಿಗೋಸ್ಕರ ಕಡಲೆಬೇಳೆ ಎಲ್ಲ ನೆನೆಸಿ ವಡ ಎಲ್ಲ ಪ್ರಿಪೇರ್ ಮಾಡಿದೆ. ಇದು ಹೈ ಪ್ರೋಟೀನ್ ಕಾಳು, ಸೊ ಅದರಿಂದ ನಾನು ಯೂಶ್ವಲಿ ಅವಳಿಗೆ ಮಾಡಿ ಕೊಡ್ತಾ ಇರ್ತೀನಿ. ಹೆಲ್ದಿಯಾಗಿರೋದನ್ನ ಮನೇಲೇ ಪ್ರಿಪೇರ್ ಮಾಡಿಕೊಟ್ರೆ ಮಕ್ಕಳು ಹೆಲ್ದಿಯಾಗಿರ್ತಾರೆ, ಇದರಿಂದ ನಮಗೂ ಖುಷಿ ಆಗುತ್ತೆ. ಮಕ್ಕಳು ಕೇಳೋದನ್ನು ಮಾಡಿಕೊಡೋದೇ ಒಂದು ಖುಷಿ. ತಾಯಿ ಅಂದ್ರೇ ಹಾಗೆ ಅಲ್ವಾ. ಸೊ ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇರ್ತೀನಿ ಇದನ್ನೆಲ್ಲ. ನನಗೆ ಆಚೆ ಕಡೆ ಹೋಗಿ ಕೊಡಿಸೋದು ಅದೆಲ್ಲ ಇಷ್ಟ ಆಗಲ್ಲ. ಏನೇ ಕೇಳಿದ್ರು ಮನೇಲೇ ಮಾಡಿಬಿಟ್ಟು ಕೊಡ್ತೀನಿ. ಅದು ಹೆಲ್ದಿಯಾಗಿ ಕೇಳಿದ್ರೆ ಮಾತ್ರ ಮಾಡಿಕೊಡೋದು. ಬೇರೆ ಏನಾದರೂ ಕೇಳಿದ್ರೆ ಅದಕ್ಕೆ ನಾನು ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ. ವಡ ಮತ್ತು ಗಸಗಸೆ ಪಾಯಸ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಗ್ರಾಸರಿ ತಂದಿದ್ದನ್ನೆಲ್ಲ ಅಲೈನ್ ಮಾಡಿರಲಿಲ್ಲ, ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ವೆಸಲ್ಸ್ ಎಲ್ಲ ತೊಗೊಂಡು ತುಂಬಿಸ್ತಾ ಇದ್ದೆ. ಆ್ಯಕ್ಚುಲಿ ನನಗೆ ಗ್ರಾಸರಿನೆಲ್ಲ ತುಂಬಿಸೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಗ್ಲಾಸ್ ಬಾಟಲ್ನೇ ಯೂಸ್ ಮಾಡೋದು. ಇದರಿಂದ ಕಾಳುಗಳೆಲ್ಲ ಬೇಗ ಹಾಳಾಗಲ್ಲ, ತುಂಬ ದಿನ ತನಕ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನಾನು ತುಂಬ ದಿನ ತನಕ ಇಡೋದಿಲ್ಲ, 1 ಮಂತ್ 1.5 ಮಂತ್ ಅಷ್ಟರಲ್ಲಿ ಕ್ಲಿಯರ್ ಆಗಬೇಕು. ಆ ಥರನೇ ನಾನು ಗ್ರಾಸರೀಸ್ ಶಾಪಿಂಗ್ ಮಾಡೋದು. ನಾನು ಜಾಸ್ತಿ ಕಂಟೈನರ್ಸ್ಗಳನ್ನು ಯೂಸ್ ಮಾಡೋಲ್ಲ. ನನಗೆ ಎಷ್ಟು ಬೇಕೋ ಅಷ್ಟೇ, ಯಾವುದೇ ಥಿಂಗ್ಸ್ ಆದರೂ ಅಷ್ಟೇ ಮಿನಿಮಲಿಸ್ಟಿಕ್ ಆಗಿರಬೇಕು ಆ್ಯಂಡ್ ನನಗೆ ಕ್ಲೀನ್ ಮಾಡೋದಕ್ಕೆ ಈಸಿ ಆಗಬೇಕು. ಆ ಥರದನ್ನು ಮಾತ್ರ ನಾನು ಅರೇಂಜ್ ಮಾಡ್ಕೊಳ್ಳೋದು. ಸುಮ್ಮನೆ ಎಲ್ಲ ತಂದಿಟ್ಕೊಂಡು ಆಮೇಲೆ ಮಾಡೋಕ್ಕಾಗದೇ ಇದ್ದರೆ ಅದು ನನಗೆ ಬೇಜಾರಾಗುತ್ತೆ. ಹೇಗಿತ್ತು ನನ್ನ ವೀಕೆಂಡ್ ಕತೆ? ಎಂಜಾಯ್ ಮಾಡಿದ್ರಾ? ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಕೀಪ್ ವೇಟಿಂಗ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.